6.5 ದಶಕದ ಇತಿಹಾಸ ಹೊಂದಿರುವ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ವಿಧಿವಿಧಾನಗಳು ಆರಂಭವಾಗಿದ್ದು ಏಪ್ರಿಲ್ 11ರಂದು ಕರಗ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ. ಗಂಗಮ್ಮ ದೇವಾಲಯದಲ್ಲಿ ಇಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿವೆ. ಚಿಕ್ಕಬಳ್ಳಾಪುರದ ನಾಗರಿಕರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಧರ್ಮರಾಯ ಸ್ವಾಮಿ ಕರಗ ಸಮಿತಿ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ಗುಡಿ ರಸ್ತೆಯ ಜಾಲಾರಿ ಗಂಗಮಾಂಬಾ ದೇವಾಲಯದ ಮುಂಭಾಗದಲ್ಲಿ ನಗರದ ಶಾಂತಿ ಮತ್ತು ಸಮೃದ್ಧಿಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಇಂದು ಬೆಳಗ್ಗೆ 9 ಗಂಟೆಗೆ ಸಾಮೂಹಿಕವಾಗಿ ಶ್ರೀ ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ನಡೆಯಿತು. ಏಪ್ರಿಲ್ 11ರ ಶನಿವಾರ ರಾತ್ರಿ 9 ಗಂಟೆಗೆ ಶ್ರೀ ಧರ್ಮರಾಯ ಸ್ವಾಮಿ 64ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದ್ದು ಮೇಲೂರಿನ ಕೆ ಧರ್ಮೇಂದ್ರ ಈ ಬಾರಿಯೂ ಕರಗ ಹೊರಲಿದ್ದಾರೆ. ಇಂದು ಬೆಳಗ್ಗೆ 10ಕ್ಕೆ ಶ್ರೀ ಗಣಪತಿ ಹೋಮ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಬೆಳಗ್ಗೆ 9ಕ್ಕೆ ಶ್ರೀ ಚಂಡಿಕಾ ಹೋಮ ಮತ್ತು ಶ್ರೀ ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ಸಂಪನ್ನವಾಯಿತು. ಏಪ್ರಿಲ್ 8ರ ಬುಧವಾರ ಸಂಜೆ 7ಕ್ಕೆ ಕಳಶ ಸ್ಥಾಪನೆ, ಧ್ವಜಾರೋಹಣ ಮತ್ತು ಪ್ರಸಾದ ವಿನಿಯೋಗ ನಡೆಯಲಿದೆ. ಏಪ್ರಿಲ್ 9ರ ಗುರುವಾರ ರಾತ್ರಿ 9ಕ್ಕೆ ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ ನಡೆಯಲಿದೆ. 10ರ ಶುಕ್ರವಾರ ಬೆಳಿಗ್ಗೆ 10:30ಕ್ಕೆ ಊರಿನ ಭಕ್ತಾದಿಗಳಿಂದ ಗಂಗಾದೇವಿ ಜಾತ್ರಾ ಮಹೋತ್ಸವ ಶ್ರೀ ಧರ್ಮರಾಯನ ಸಪ್ತ ಕಳಸ ಕರಗ ಭುವನೇಶ್ವರಿ ವೃತ್ತದಲ್ಲಿ ನಡೆಯಲಿದೆ. ಇವತ್ತು ಏನು ಜಾಲರಿ ಗಂಗಮ್ಮವರ ಕರಗ ಮಹೋತ್ಸವ ಹಾಗೂ ಚಂಡಿಕಾ ಹೋಮವನ್ನು ಏರ್ಪಡಿಸಿದ್ದು ನಮ್ಮ ಮಂಜಣ್ಣ ಅವರು. ಪ್ರತಿ ವರ್ಷವೂ ಕೂಡ ನಾನು ಈ ಒಂದು ಚಂಡಿಕಾ ಹೋಮಕ್ಕೆ ಆಗಮಿಸೋ ಕೆಲಸ ಮಾಡ್ತೀನಿ. ಈ ಒಂದು ದಿನ ಒಂದು ತಾಯಿಯ ದರ್ಶನ ಮಾಡಿಕೊಂಡು ಚಂಡಿಕಾ ಹೋಮದಲ್ಲಿ ಪಾಲ್ಗೊಂಡು ಕೂಡ ತಿನ್ನಿಸಿ ನಮ್ಮ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ರೈತರಿಗೂ ಒಳ್ಳೆಯದಾಗಬೇಕು, ಮಳೆ ಬೆಳೆ ಸಕಾಲಕ್ಕಾಗಬೇಕು. ಬೇಸಿಗೆ ಬೇಗ ಜಾಸ್ತಿ ಆಗ್ತಾಯಿದೆ. ಈ ವರ್ಷ ಉತ್ತಮವಾದ ಮಳೆ ಆಗಲಿ, ರೈತರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಆಗಿಂದ ಜನಗಳಲ್ಲಿ ಒಂದು ಧಾರ್ಮಿಕತೆ ಹೆಚ್ಚುತ್ತೆ. ಸೊ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಏಪ್ರಿಲ್ 11ರ ಬೆಳಗ್ಗೆ 11 ಗಂಟೆಗೆ ಧರ್ಮೇಂದ್ರ ಕರಗದ ಪೂಜಾರಿಗೆ ಮಡಲಕ್ಕಿ ಸೇವೆ ನಡೆಯಲಿದೆ. ಅದೇ ದಿನ ಮಧ್ಯಾಹ್ನ 12ಕ್ಕೆ ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ, ರಾತ್ರಿ 9ಕ್ಕೆ ಶ್ರೀ ಧರ್ಮರಾಯನ ಹೂವಿನ ಕರಗ ಮಹೋತ್ಸವ ಆರಂಭವಾಗಲಿದೆ. 12ರ ಭಾನುವಾರ ರಾತ್ರಿ 7ಕ್ಕೆ ಶ್ರೀ ಜಾಲಾರಿ ಗಂಗಮಾಂಬಾ ದೇವಾಲಯ ಮುಂಭಾಗ ಅಗ್ನಿಕುಂಡ ಪ್ರವೇಶ, 13ರ ಸೋಮವಾರ ಸಂಜೆ 4ಕ್ಕೆ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ಅಂದರೆ ಒನಕೆ ಕರಗ ನಡೆಯಲಿದೆ. ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ವೃತ್ತಗಳಲ್ಲಿ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಕರ್ನಾಟಕ ಖ್ಯಾತ ಜನಪದ ಕಲಾವಿದರಿಂದ ಕೀಲುಕುದುರೆ ನೃತ್ಯ, ವೀರಗಾಸೆ, ಪೂಜಾ, ಕುಣಿತ, ಡೊಳ್ಳು ಕುಣಿತ, ಚಂಡಿಮೇಳ, ತಮಟೆ ವಾದ್ಯಗಳು, ನಾಟಕಗಳು, ಅನ್ನ ಸಂತರ್ಪಣೆ, ಪಾನಕ, ಹೆಸರುಬೇಳೆ ವಿತರಣೆ ಹಾಗೂ ನಗರದ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಏರ್ಪಡಿಸಲಾಗಿದೆ. ಅಲ್ಲದೆ ಚಂಡಿಕಾ ಹೋಮ, ಪೂರ್ಣಾಹುತಿ ಸೇರಿದಂತೆ ಎಲ್ಲ ಧಾರ್ಮಿಕ ಕಾರ್ಯಗಳು ಎಸ್.ಎನ್. ರಮೇಶ್ ಶಾಸ್ತ್ರಿಯವರ ನೇತೃತ್ವದಲ್ಲಿ ನಡೆಯಲಿದ್ದು, ಅಂದು ಮಧ್ಯಾಹ್ನ 12:30ಕ್ಕೆ ಮಹಾಪೂರ್ಣಾಹುತಿ, ಸುಮಂಗಲಿ ಪೂಜೆ, ಕನ್ನಿಕಾ ಪೂಜೆ, ದಂಪತಿ ಪೂಜೆ ಹಾಗೂ ಮಹಾಮಂಗಳಾರತಿ ನಡೆಯಲಿದೆ. ಈ ಹೋಮದಲ್ಲಿ ಭಾಗವಹಿಸುವ ಮಹಿಳೆಯರು ಸಾಮೂಹಿಕವಾಗಿ ಕುಳಿತು ಶ್ರೀ ಜಾಲಾರಿ ಗಂಗಾದೇವಿಯ ಸಹಸ್ರನಾಮಾರ್ಚನೆ ಪೂಜೆ ಮಾಡಲಿದ್ದಾರೆ. ಚಿಕ್ಕಬಳ್ಳಾಪುರದ ಸುಪ್ರಸಿದ್ಧ ಕರಗ ಮಹೋತ್ಸವ ಏನಿದೆ ಅದರ ಅಂಗವಾಗಿ ಸುಮಾರು 7-8 ದಿನಗಳ ಸತತವಾಗಿ ಈ ಪೂಜೆಗಳೆಲ್ಲ ನಡೀತದೆ. ಅದೇ ರೀತಿ ಇವತ್ತು ಚಂಡಿಕಾ ಹೋಮವನ್ನು ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ಹಿರಿಯ ನಾಗರಿಕರು, ಯುವಕರು ಎಲ್ಲರೂ ಸೇರಿ ಇವತ್ತು ಮಾಡಿದ್ದಾರೆ. ತುಂಬ ಏನು ಸಂಪ್ರದಾಯಬದ್ಧವಾಗಿ ಮಂತ್ರೋಕ್ತಗಳಿಂದ ಕೂಡಿದಂತಹ ಈ ಒಂದು ಯಜ್ಞ ಈಗ ತಾನೇ ಮುಗಿದಿದೆ. ಆ ಒಂದು ಹೋಮದಲ್ಲಿ ಭಾಗವಹಿಸೋದಕ್ಕೆ ನಮಗೂ ಸಹ ಅವಕಾಶ ಸಿಕ್ಕಿತ್ತು. ದೇವರ ಆಶೀರ್ವಾದ ಪಡೆದು ಈಗ ತಾನೇ ಹೊರಗಡೆ ಬಂದ್ವಿ. ತುಂಬ ನೂರಾರು ಜನ, ಸಾವಿರಾರು ಜನ ಈ ಒಂದು ಯಾಗದಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರಿಗೂ, ನಾನು ಚಿಕ್ಕಬಳ್ಳಾಪುರದ ಎಲ್ಲ ಸಮಸ್ತ ಜನರಿಗೂ ಈ ಪೂಜೆಯ ಫಲ ಸಿಗಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.